ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ನೋಟಿಫಿಕೇಶನ್ ಮಾಡಿದ ನೋಡ್ರಿ. ಅದೇನಪ್ಪ ಅಂಥೇಳಿ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಒಳಗೆ ಖಾಲಿ ಇರುವಂತಹ ಅಂಗನವಾಡಿ ಸಹಾಯಕರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ತುಂಬಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಾಗ ನೋಡೋಣ ಬರ್ರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಬಂದು ಅತಿ ವೇಗವಾಗಿ ತಲುಪ್ತವು. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಯಾರಾದರೂ ಉದ್ಯೋಗ ನಿರೀಕ್ಷೆ ಒಳಗಿದ್ರೆ ಅವ್ರಿಗೂ ಈ ಒಂದು ಚಾನಲನ್ನು ಸಜೆಷನ್ ಮಾಡಿರಿ. ಇದು ನೋಡಿರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ. ಇದು ಯಾದಗಿರಿ ಒಳಗೆ ಅಷ್ಟೇ ಖಾಲಿ ಇರುವಂಥದ್ದು. ಮತ್ತು ಲೋಕಲ್ ಏಡ್ಸ್ ಅಷ್ಟೇ ತುಂಬ್ಕೋತಾರೋ, ಹೊರಗಿನವ್ರನ್ನ ಯಾರನ್ನೂ ತುಂಬ್ಕೊಳಂಗಿಲ್ಲ. ಮೊದಲಾಗಿ ಎಷ್ಟೆಷ್ಟು ಖಾಲಿದಾವಪ್ಪ ಅಂತೇಳಿ ಅಂದ್ರೆ, ಅಂಗನವಾಡಿ ಕಾರ್ಯಕರ್ತರು 61 ಪೋಸ್ಟ್ ಖಾಲಿದಾವೆ ಮತ್ತು ಅಂಗನವಾಡಿ ಸಹಾಯಕ 171 ಪೋಸ್ಟ್ ಖಾಲಿದಾವೆ. ಮತ್ತು ಇದನ್ನು ಕಂಪಲ್ಸರಿ ಆನ್ಲೈನ್ ಮೂಲಕನ ಅರ್ಜಿ ತೊಗೋತಾನೆ. ಯಾವುದೇ ರೀತಿಯಾದಂಥ ಆಫ್ಲೈನ್ ಮೂಲಕ ಇದನ್ನು ಅರ್ಜಿ ತೊಗೊಳಂಗಿಲ್ಲ. ಇದಕ್ಕೆ ಆಫ್ಲೈನ್ ಮೂಲಕ ಅರ್ಜಿ ಕೊಡೋಕ್ಕೂ ಬರೋಂಗಿಲ್ಲ. ಮೊದಲೆಲ್ಲ ಆಫ್ಲೈನ್ ಮೂಲಕ ಇತ್ತು, ಈಗೆಲ್ಲ ಆನ್ಲೈನ್ ಮೂಲಕ ಮಾಡಿದಾನೆ. ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದಾವಪ್ಪ ಅಂತೇಳಿ ಅಂದರೆ ಇಲ್ಲಿ ನೀವು ನೋಡ್ಬೋದು. ಮೊದಲೇದಾಗಿ ಶಹಾಪುರ ಒಳಗೆ 12 ಅಂಗನವಾಡಿ ಕಾರ್ಯಕರ್ತರ ಪೋಸ್ಟ್ ಖಾಲಿದಾವೆ ಮತ್ತು ಸಹಾಯಕಿ ಪೋಸ್ಟ್ 58 ಅದಾವೆ. ಮತ್ತು ಸುರಪುರ ಒಳಗೆ 24 ಅಂಗನವಾಡಿ ಕಾರ್ಯಕರ್ತೆಯರ ಪೋಸ್ಟ್ ಖಾಲಿದಾವೆ, 58 ಸಹಾಯಕರ ಪೋಸ್ಟ್ ಖಾಲಿದಾವೆ. ಯಾದಗಿರಿ ಒಳಗೆ 16 ಕಾರ್ಯಕರ್ತೆಯರ ಪೋಸ್ಟು ಮತ್ತು ಸಹಾಯಕರ ಪೋಸ್ಟು 30 ಅದಾವೆ. ಮತ್ತು ಗುರುಮಟ್ಕಲ್ ಅದರೊಳಗೆ ಕಾರ್ಯಕರ್ತೆಯರ ಪೋಸ್ಟ್ 9 ಅದಾವೆ, ಸಹಾಯಕಿಯರ ಪೋಸ್ಟ್ 25 ಅದಾವೆ. ಇವ ಸಹಾಯಕಿಯರ ಪೋಸ್ಟ್ಗಳು 171, ಕಾರ್ಯಕರ್ತೆಯರ ಪೋಸ್ಟು 61. ಮತ್ತು ಕಾರ್ಯಕರ್ತೆ ಅರ್ಜಿ ಹಾಕ್ಬೇಕಂದ್ರೆ ನಿಮ್ದು 2nd PUC ಮುಗಿದಿರಬೇಕು. ಮತ್ತು ಅಂಗನವಾಡಿ ಸಹಾಯಕಿ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದು 10th ಆಗಿರಬೇಕು. 10th ಆಗಿತ್ತಂದ್ರೆ ಇದ್ರದ್ದು ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದನ್ನು ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿ ಹಾಕ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಲಿಂಕ್ ಒಳಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕು. ಮತ್ತು ಇದನ್ನು ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕ್ ಕಳಿಸ್ಕೊಡ್ತಾನು. ಮತ್ತು ಆನ್ಲೈನ್ ಅರ್ಜಿ ಸ್ಟಾರ್ಟ್ ಡೇಟ ಎಂಡ್ ಡೇಟ ನೋಡಿರಿ 24/7/2026ರಿಂದ 24/8/2026ವರೆಗೆ ಇದರದ್ದು ಕಾಲಾವಕಾಶ ಐತಿ. ಅದಕ್ಕೆ ಯಾದಗಿರಿ ಒಳಗೆ ಲೋಕಲ್ ಏಡ್ಸ್ ಯಾರ್ದಿರಲಿಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದು ಹೆಣ್ಮಕ್ಳಿಗೆ ಅಷ್ಟೇ ಐತಿ. ಮತ್ತು ಯಾರು ಉದ್ಯೋಗ ನಿರೀಕ್ಷೆ ಒಳಗಿದ್ರಿ ಅಂದ್ರೆ ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿರಿ. ನಿಮ್ಗೆ 10th ಮುಗಿದಿತ್ತಂದ್ರೆ ಸಹಾಯಕಿ ಪೋಸ್ಟ್ ಹಾಕಿರಿ, ಮತ್ತು 2nd PUC ಮುಗಿದಿತ್ತಂದ್ರೆ ಕಾರ್ಯಕರ್ತರ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರಿ.